ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಕೇಂದ್ರ ಸರ್ಕಾರಿ ನೌಕರರು ಹಾಗೆ ಪಿಂಚಣಿದಾರರಿಗೆ ಇದೀಗ ಗುಡ್ ನ್ಯೂಸ್ ಮಾಹಿತಿಯೊಂದು ಇದೆ. ಹಣದುಬ್ಬರದ ಪ್ರಭಾವವನ್ನು ತಗ್ಗಿಸಲು ಇದೀಗ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಿದ್ರೆ ಎಷ್ಟು ಹೆಚ್ಚು ಮಾಡಲಿದೆ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಡಿ. ಸರ್ಕಾರವು ಈ ಬಾರಿ ತುಟ್ಟಿ ಭತ್ಯೆಯನ್ನು 5% ಹೆಚ್ಚಿಸಲು ಸಜ್ಜಾಗಿದೆ. ಈ ನಿರ್ಧಾರದಿಂದ ಒಟ್ಟು ಭತ್ಯೆಯು ದಾಖಲೆಯ 63% ತಲುಪುವ ನಿರೀಕ್ಷೆ ಇದೆ. ಇದರಿಂದ ಸರ್ಕಾರಿ ನೌಕರರ ಆರ್ಥಿಕ ಭದ್ರತೆ ಕೂಡ ಸುಧಾರಣೆ ಆಗಲಿದೆ. ಇದರಿಂದ ಸುಮಾರು 48 ಲಕ್ಷ ನೌಕರರು ಮತ್ತು 68 ಲಕ್ಷ ಪಿಂಚಣಿದಾರರ ಮಾಸಿಕ ಆದಾಯದಲ್ಲಿ ಏರಿಕೆಯಾಗಲಿದೆ. 7ನೇ ವೇತನ ಆಯೋಗದ ನಿಯಮದಂತೆ ಡಿಎ ಏರಿಕೆಯಾದಾಗ ಸಾರಿಗೆ ಭತ್ಯೆಯೂ ಕೂಡ ತಾನಾಗಿ ಹೆಚ್ಚಾಗುತ್ತದೆ. ಇದು ಪ್ರಯಾಣದ ವೆಚ್ಚವನ್ನು ಕೂಡ ಸರಿದೂಗಿಸಲು ಸಹಕಾರಿಯಾಗುತ್ತದೆ. 2026ರ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಈ ಘೋಷಣೆಯಾದರೂ ಕೂಡ ಇದು ಜನವರಿಯಿಂದಲೇ ಜಾರಿಗೆ ಬರುವುದರಿಂದ 3 ತಿಂಗಳ ಬಾಕಿ ಹಣ ನೌಕರರ ಕೈ ಕೂಡ ಸೇರಲಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.